ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಜನ ರಾಯರ ಹೂ ಪ್ರಸಾದ ಕೇಳಿ ಅಂತ ಹೇಳ್ತಾ ಇದ್ದೀರಾ. ನಾಳೆ ಗುರುವಾರ ನೀವೇ ಭಕ್ತಿಯಿಂದ ರಾಯರಿಗೆ ಸೇವೆ ಮಾಡಿ ಖಂಡಿತ ಒಲಿತಾರ ರಾಯರು. ಯಾರಿಗೂ ಇಲ್ಲ ಅನ್ನಲ್ಲ, ಅವರಿಗೆ ಭಕ್ತಿಯಿಂದ ಶ್ರೀ ರಾಘವೇಂದ್ರಾಯ ನಮ ಅಂತ ಅಂದ್ರೆ ಸಾಕು ನಿಮ್ಮ ಜೀವನದಲ್ಲಿರೋ ಕಷ್ಟ ಎಲ್ಲ ಪರಿಹಾರ ಆದಂಥ ಕಾದು ನೋಡ್ರಿ, ಕಾಯಿರಿ. ಕಾಯ್ದೆ ಯಾವುದೂ ತಕ್ಷಣಕ್ಕೆ ಸಿಗಂಗಿಲ್ಲ. ಏನೇ ಆದ್ರೂ ಅದು ಮಗು ಹುಟ್ಟಬೇಕಂದ್ರೂ 9 ತಿಂಗಳು ಕಾಯ್ಬೇಕಾಗತ್ತೆ. ಹಾಗಾಗಿ ಏನೋ ಒಂದು ಕಾರ್ಯ, ಏನೋ ಹಣ್ಣು ಪಡಿಬೇಕಂದ್ರೂ ಅದು ಎಷ್ಟೋ ದಿನಗಳು ಕಳೀತಾವ. ಏನೋ ಒಂದು ನಾವು ವಸ್ತುನ ಪಡಿತೀವಿ, ಏನೋ ಒಂದು ಪಡ್ಕೋತೀವಿ ಅಂದ್ರೆ ಅದಕ್ಕೆ ನಾವು ಕಾಯಬೇಕಾಗತ್ತೆ. ತಾಳ್ಮೆ ನಮ್ಮಲ್ಲಿ ಇರಬೇಕಾಗತ್ತೆ. ಕಾಯೋ ತಾಳ್ಮೆ ನಮ್ಮಲ್ಲಿತ್ತು ಅಂದ್ರೆ ಖಂಡಿತ ಆ ದೇವರು ಕಾದು ನೋಡಿ ಒಳ್ಳೆಯದನ್ನು ಕೊಟ್ಟೇ ಕೊಡ್ತಾನೆ. ದಯವಿಟ್ಟು ಕಾದು ನೋಡಿರಿ, ನಿಮ್ಗೆ ಒಳ್ಳೆಯದನ್ನು ಮುಂದೆ ಭಗವಂತ ಇಟ್ಟೇ ಇರ್ತಾನೆ. ತಕ್ಷಣಕ್ಕೆ ನಿಮ್ಗೆ ಸಿಗ್ತಿಲ್ಲ ಅಂತ ನೋವು ಪಡಬೇಡ್ರಿ. ಯಾರು ರಾಯರ ಮೇಲೆ ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಹೂ ಪ್ರಸಾದ ಕೇಳ್ತಿಲ್ಲ ಅಂತ ಕೋಪ ಮಾಡ್ಕೋಬೇಡ್ರಿ. ತುಂಬ ಜನ ಹೇಳ್ತಿದ್ದಾರೆ ಕೇಳಿ ಕೇಳಿ ಅಂಥೇಳಿ. ದಯವಿಟ್ಟು ಕೋಪ ಮಾಡ್ಕೋಬೇಡಿ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಒಳ್ಳೆ ಮನಸ್ಸಿಂದ ನೀವು ಸೇವೆ ಮಾಡ್ತೀರಂದ್ರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಈ ಅಮ್ಮನ ಫೋಟೋನ ಯಾಕೆ ತೋರಿಸ್ತಾ ಇದ್ದೀನಿ, ಹಿಂದೆ ಒಂದು ಇವ್ರ ಬಗ್ಗೆ ವಿಡಿಯೋ ಹಾಕಿದ್ನಿ, ನೋಡಿದಿರಿ. ರಾಯರ ಅವ್ರ ಜೀವನದಲ್ಲಿ ಮಾಡಿರೋ ಪವಾಡಗಳ ಬಗ್ಗೆ ಹೇಳಿದ್ದೆ. ಸೊ ಇನ್ನೊಂದು ಪವಾಡನ ನಾನು ಅದರಲ್ಲಿ ಮಿಸ್ ಮಾಡಿದೆ. ಅದಕ್ಕೋಸ್ಕರ ಇವತ್ತು ಹೇಳಿ ಅವ್ರ ಬಗ್ಗೆ ಹೇಳಿ ಹಾಕ್ಬೇಕಂತೇಳಿ ನಿಮಗೆ ಒಂದು ಮಾಹಿತಿ ತಿಳಿಲಿ ಅಂಥೇಳಿ ವಿಡಿಯೋ ಮಾಡಕತ್ತೀನಿ. ಫುಲ್ ನೋಡಿ ಸಪೋರ್ಟ್ ಮಾಡಿ. ಏನಪ್ಪ ಆಯ್ತಪ್ಪ ಅಂದ್ರೆ ಇವರು ಯಜಮಾನ್ರು ತಲೆಗೆ ಪೆಟ್ಟು ಬಿದ್ದು ಕೆಳಗಡೆ ಬೀಳ್ತಾರಂತ. ಅವ್ರ ಕೆಳಗಡೆ ಬಿದ್ದಾಗ 3-4 ತಲೆಗೆ ಏಟಾಗಿರುತ್ತೆ. ಬಿದ್ದು ಕೂಡಲೇ ಅವ್ರಿಗೆ ಉಸಿರೇ ನಿಂತೋಗಿರತ್ತಂತ. ನಿಂತೋದಾಗ ಅವ್ರಿಗೆ ನೋಡಿದಾಗ, ಅಮ್ಮ ಬಂದು ನೋಡಿದಾಗ ನಿಜವಾಗ್ಲೂ ಶಾಕ್ ಆಗುತ್ತೆ. ಯಾರಿಗೇ ಆದ್ರೂ ಅವರ ಮಾಂಗಲ್ಯ, ಅವರ ಪತಿ, ಹಾಗಾಗಿ ಅವ್ರು ತುಂಬ ಜೀವನ ಇಟ್ಕೊಂಡಿರ್ತಾರೆ ಅವ್ರ ಮ್ಯಾಗ. ಹಾಗಾಗಿ ಉಸಿರ ನಿಂತೋಗಿರ್ತಾರೆ. ನೋಡಿ ಶಾಕ್ ಆಗಿ ಅಮ್ಮನಿಗೆ ಬಾಯಲ್ಲಿ ಮಾತಾ ಬರ್ತಿದ್ದಿಲ್ಲ ಅಂತ ಅವ್ರು ಹೇಳ್ತಿರ್ಬೇಕಾರೆ ನನ್ನ ಮೈಯೆಲ್ಲ ಜುಮ್ ಅಂತಿತ್ತು. ಯಾಕೆಂದರೆ ಪವಾಡ ಕೇಳಬೇಕಂದ್ರೆ ಹಂಗೆ ಅಲ್ಲ, ನೀವು ಎಲ್ಲರೂ ಕೇಳ್ತಿದ್ದೀರಂದ್ರೆ ನೀವು ಒಂದು ಪುಣ್ಯ ಮಾಡಿದಿರಿ ಅಂತ ಅರ್ಥನೇ. ಹಾಗಾಗಿ ಅವಾಗ ಏನು ಮಾಡ್ತಾರಂದ್ರೆ, ಏನೂ ಬರಂಗಿಲ್ಲ ಅವ್ರಿಗೆ ನೆನಪಾಗಿದ್ದೆ ರಾಯರು ಅವರ ಜೀವನದಲ್ಲಿ ಅವರಾಗೆ ಒಲಿದು ಅವ್ರ ಮನೆಗೆ ಬಂದಿದ್ದಾರಂತ. ಹಾಗಾಗಿ ಇವರು ರಾಯರಿಗೆ ಏನೂ ಸೇವೆ ಮಾಡ್ತಿರ್ಲಿಲ್ಲ. ಮುಂಚೆ ಅವ್ರನ್ನ ದ್ವೇಷ ಮಾಡ್ತಿದ್ರು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳೀನಿ. ಏನಾದರೂ ನಿಮ್ಗೆ ಇದನ್ನಿದ್ರೆ ಹೋಗಿ ಒಂದು ಸಲ ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ ಏನಂತ ವಿಷಯ. ಆಮೇಲೆ ನೋಡಿದಾಗ ಅಪ್ಪ ರಾಯರೇ ನೀವೇ ಕಾಪಾಡಬೇಕು ನನ್ನ ಮಾಂಗಲ್ಯನ ಅಂತ ಜೋರಾಗಿ ಕಿರಿಸ್ತಾರಂತ. ಕಿರ್ಚಿದ ಕೂಡಲೇ ಒಂದು 2 ಸೆಕೆಂಡಲ್ಲಿ ಏನಂದರೆ ಅವ್ರ ಯಜಮಾನ್ರು ಜೋರಾಗಿ ನಿಟ್ಟುಸಿರು ಬಿಡ್ತಾರಂತ. ನಿಜವಾಗ್ಲೂ ಇವರಿಗೆ ಶಾಕ್ ಆಗುತ್ತೆ. ಮೊದಲು ಅವರ ರಾಯರನ್ನ ನೆನೆಸ್ಕೊಂಡಿದ್ದು, ನಿಜವಾಗ್ಲೂ ರಾಯರು ಅವ್ರಿಗೆ ಮಾಂಗಲ್ಯನ ವಾಪಸ್ ಕೊಟ್ಟಾರ. ಎಲ್ಲವನ್ನು ಕೊಡುವಂಥ ಶಕ್ತಿ ಇರೋದು ರಾಯರಿಗೆ ಮಾತ್ರ. ರಾಯರು ನಮ್ದವ್ರಿಗೆ ಯಾವತ್ತೂ ಕೇಡಾಗಕ್ಕೆ ಬಿಡಂಗಿಲ್ಲ. ಖಂಡಿತ ರಾಯರು ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ಒಳ್ಳೆಯದನ್ನು ಮಾಡ್ತಾರನ್ನೋ ನಂಬಿಕೆಯಿಂದ ಸೇವೆ ಮಾಡಿ ಖಂಡಿತ ಒಳ್ಳೇದಾಕತಿ. ಯಾರಿಗೂ ಎಷ್ಟೊಂದು ವಿಡಿಯೋಸ್ ನೋಡ್ತೀರಾ ಫ್ರೆಂಡ್ಸ್, ನಂದು ಅಷ್ಟೇ ಅಲ್ಲ, ತುಂಬ ಜನ ವಿಡಿಯೋ ಹಾಕ್ತಾರೆ, ಎಲ್ರದ್ದು ನೋಡ್ತೀರಾ. ಎಲ್ಲರೂ ಒಳ್ಳೆಯದನ್ನೇ ಮಾಡ್ತಾರೆ. ರಾಯರು ಒಲಿದ್ರಂದ್ರೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನೀವು ಒಲಿಸ್ಕೊಳ್ಳೋ ಕಡೆ ನೋಡಿರಿ, ಸೇವೆ ಮಾಡಿರಿ. ರಾಯರಿಗೆ ಇಷ್ಟ ಆಗುವಂತೆ ಸೇವೆ ಮಾಡಿ. ಖಂಡಿತ ನಿಮ್ಮ ಕಷ್ಟ ನೋಡ್ತಿರ್ತಾರೆ. ನಿಮ್ಮ ಮನೆಗೆ ಬಂದಾರಂದ್ರೆ ಅವ್ರು ಸುಮ್ಮನೆ ಬಂದಿರಂಗಿಲ್ಲ, ಫೋಟೋ ಮೂಲಕ ಆದರೂ ಸಾಕ್ಷಾತ್ ಅವರೇ ಬಂದಿರ್ತಾರೆ. ನಿಮಗೆ ಗೊತ್ತಿರಂಗಿಲ್ಲ, ನೋಡ್ತಿರ್ತಾರೆ. ನೀವು ಹೇಳೋದೆಲ್ಲ ಅರ್ಥ ಆಗ್ತಿರ್ತೈತೆ ಅವ್ರಿಗೆ, ಎಲ್ಲವೂ ತಿಳಿತಿರ್ತೈತಿ. ಆದ್ರೆ ಅದಕ್ಕೆ ಟೈಮ್ ಅಂತ ಒಂದು ಇರುತ್ತೆ. ಅದು ಬರೋ ತನಕ ನೀವು ಕಾಯ್ತಿರೋ ಇಲ್ಲ ಅಂಥೇಳಿ ರಾಯರು ನೋಡ್ತಿರ್ತಾರೆ. ಕಾಯಿಸಿ ಪಡೆದಂಥದ್ದು ಎಲ್ಲವೂ ಶ್ರೇಷ್ಠ ಅನ್ನುವಂಗೆ ಕಾದು ನೋಡ್ರಿ, ಖಂಡಿತ ಒಳ್ಳೇದಾಕತಿ. ನೀವೇ ಮುಂದೆ ನನಗೆ ಹೇಳ್ತೀರಿ, ಹಿಂಗಕ್ಕ ನಂಗೆ ರಾಯರು ಆ ಥರ ಒಳ್ಳೇದು ಮಾಡಿರಿ, ಈ ಥರ ಒಳ್ಳೇದು ಮಾಡಿರಿ, ಖಂಡಿತ ಹೇಳ್ತೀರಾ. ಒಳ್ಳೇದಾಗೇ ಆಗತ್ತೆ ನೋಡ್ರಿ. ಇಲ್ಲಿ ಇದು ಶ್ರುತಿ ಅಮ್ಮನ ಒಂದು ಐಡಿಯಾ ಆಗಿರ್ತೈತಿ. ನೋಡ್ಬೋದಾ ಇಲ್ಲಿ ಎಲ್ರಿಗೂ ಮುತ್ತೈದೆಯರಿಗೆ ಅವರಿಗೆ ಮುತ್ತೈದೆ ಭಾಗ್ಯ ಉಳಿಸ್ಕೊಟ್ಟೋದಕ್ಕೆ ರಾಯರು. ಸೊ ಮುತ್ತೈದೆಯರಿಗೆಲ್ಲರಿಗೂ ರಾಯರ ಫೋಟೋ, ಮಂತ್ರಾಕ್ಷತೆ ಮತ್ತು ಉಡಿ ತುಂಬುವ ಒಂದು ಸಾಮಾನುಗಳು ಏನಿರ್ತಾವೆ ಮುತ್ತೈದೆಯರಿಗೆ ಬೇಕಾಗಿರೋದು, ಹೂವು, ಹಣ್ಣು, ಸೀರೆ, ಹಣ್ಣು, ಹಂಪಲ, ಕುಂಕುಮ, ಅರಿಶಿನ ಎಲ್ಲವೂ ಕೊಟ್ಟು ಮುತ್ತೈದೆಯರಿಗೆ ಉಡಿ ತುಂಬ್ತಿದ್ದಾರೆ. ನೋಡ್ಬೋದು ನೀವು ಅಲ್ಲಿ ನೋಡಿ. ಎಲ್ರಿಗೂ ಮಾಡ್ತಿದ್ದಾರೆ. ಮಠಕ್ಕೆ ಬರೋರು ಎಲ್ರಿಗೂ ಅನ್ನ ಪ್ರಸಾದ ಮಾಡ್ತಿದ್ದಾರೆ. ಅವ್ರಿಗೂ ಅಲ್ಲಿ ಬಂದಂಥವ್ರು ಮಾಡ್ತಿದ್ದಾರೆ. ರಾಯರಿಗೆ ನೋಡ್ರಿ ಎಷ್ಟು ಚೆನ್ನಾಗಿ ನಾನಾ ಥರದ ಸ್ವೀಟ್ ಮಾಡಿಡ್ತಾರೆ. ರಾಯರಿಗೆ ಅಭಿಷೇಕ ಮಾಡ್ತಾರೆ, ಅವರಿಗೆ ರಾಯರ ಪ್ರಸಾದ ಮಾಡಿಕೊಡ್ತಾರೆ. ಅವ್ರ ಭಕ್ತಿ ನೋಡ್ರಿ. ಇಲ್ಲಿ ಅವ್ರಿಗೆ ಮಾಂಗಲ್ಯ ಉಳಿಸ್ಕೊಟ್ಟೋದಕ್ಕೆ ಹಂಗೆ ರಾಯರ ನಾಮಲೇಖನ ಮಾಡ್ತಾರೆ. ಎಲ್ರಿಗೂ ಜಪಮಾಲೆ, ಫೋಟೋ ಎಲ್ಲವೂ
ಕಳಿಸ್ಕೊಡ್ತಾರೆ. ಇಂಥ ಒಂದು ಸೇವೆ ಮಾಡಿದ್ರೆ ರಾಯರು ಯಾಕೆ ಒಲಿಯಂಗಿಲ್ಲ, ಖಂಡಿತ ಒಲಿತಾರೆ. ಅದಕ್ಕೆ ಹೇಳ್ತೀನಿ, ಒಳ್ಳೇದಾಗೇ ಆಗತ್ತೆ. ಈ ಅಮ್ಮನಿಗೆ ನಿಜವಾಗ್ಲೂ ರಾಯರು ಪವಾಡ ಮೇಲೆ ಪವಾಡ ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ. ಅವರೆಲ್ಲ ನನ್ನ ಜೊತೆ ಶೇರ್ ಮಾಡಿದ್ದಾರೆ. ಹಿಂದಿನ ವಿಡಿಯೋದಾಗೂ ನಾನು ಶೇರ್ ಮಾಡೀನಿ, ಅದನ್ನು ನೋಡಿರಿ, ಇದನ್ನು ನೋಡಿ ಸಪೋರ್ಟ್ ಮಾಡಿರಿ. ಯಾರು ಹೂವು ಪ್ರಸಾದ ಯಾರಿಗೆ ಕೇಳಿಲ್ಲತ್ತೆ ಯಾರೂ ಬೇಜಾರಾಗಬೇಡ್ರಿ. ಖಂಡಿತ ರಾಯರು ನಿಮಗೂ ಕೊಟ್ಟೇ ಕೊಡ್ತಾರೆ. ಒಳ್ಳೇದಾಗೇ ಆಗತ್ತೆ. ಥ್ಯಾಂಕ್ ಯು.